ಮಂಗಳೂರು ವಿಧಾನಸಭಾ ಕ್ಷೇತ್ರದ NSC ಅಧ್ಯಕ್ಷರೇ, ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂಥ ಸುವರ್ಣ ಆಳ್ವಾರವರೇ, ಬ್ಲಾಕ್ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಬೋಲರವರೇ, ನಮ್ಮೆಲ್ಲ NSC ಘಟಕದ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ಬಹುಶಃ ಇವತ್ತು ಬಹಳಷ್ಟು ನಮಗೆ ಬೇಸರದ ಸಂಗತಿ, ಯಾಕಂತ ಹೇಳಿದ್ರೆ ಕಳೆದ 12 ವರ್ಷಗಳಿಂದ ನಾವು ಬರೇ ಕಳ್ಳತನ, ಮೋಸ, ಸುಳ್ಳು ಇದು ಮೂರನ್ನೇ ನೋಡಿಕೊಂಡು ಬಂದವರು. ಬಹುಶಃ ಜನರಿಗೆ ಅರ್ಥ ಆಗಬೇಕು. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಕನಸನ್ನು ಇಟ್ಟುಕೊಂಡು ಕಳೆದ 1 ವರ್ಷ, 2 ವರ್ಷ, 3 ವರ್ಷದಿಂದ ನೀಟ್ ಎಕ್ಸಾಮ್ ಅನ್ನು ಪಾಸ್ ಮಾಡಲಿಕ್ಕೆ ಬಹಳಷ್ಟು ಹೈರಾಣ ಹೊಂದಿದಂತ ವಿದ್ಯಾರ್ಥಿಗಳು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಈ ಒಂದು ದ್ರೋಹದಿಂದ. ಬಹುಶಃ ಇವತ್ತು ನಾಚಿಕೆ ಆಗಬೇಕು. ಈ ಒಂದು ಹಗರಣದಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ನಾಯಕರು ನೇರವಾಗಿ ಭಾಗಿಯಾಗಿದ್ದನ್ನು ನಾವು ಇಲ್ಲಿ ಕಂಡಿದ್ದೇವೆ. ಇದರಿಂದ ಗೊತ್ತಾಗ್ತಾ ಇದೆ ಅವರು ಯಾವ ರೀತಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತ ಹೇಳಿ. ಇವತ್ತು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ ಬರೆದಿದ್ರೆ ಇವತ್ತು 347 ಕೋಟಿ ರೂಪಾಯಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅವರು ವಿದ್ಯಾರ್ಥಿಗಳ ಒಂದು ಬದುಕಿನಲ್ಲಿ ಚೆಲ್ಲಾಟ ಆಗ್ತಿದ್ದಾರೆ. ಬಹುಶಃ ಅವರು ನೆನೆಸಿದ್ರು ಇನ್ನೊಂದು ಎಕ್ಸಾಮ್ ಬರೆದ್ರೆ ಇನ್ನೊಂದು 347 ಕೋಟಿ ರೂಪಾಯಿ ನಮಗೆ ಆಗ್ತದೆ ಎಂಬ ಈ ಎಲ್ಲ ವಿದ್ಯಾರ್ಥಿಗಳ ಬಹಳ ದೊಡ್ಡ ಹೋರಾಟದಿಂದ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಆ ಒಂದು ಫೀಸನ್ನು ಉಚಿತ ಮಾಡ್ತೇವೆ, ಇನ್ನೊಮ್ಮೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ನೀಟ್ ಎಕ್ಸಾಮ್ ಅಂತ ಏನಿದೆ ಅದೊಂದು ಬಹಳ ಒಂದು ದೊಡ್ಡ ವ್ಯಾಪಾರ ಆಗಿ ಹೋಗಿದೆ. ಈ ನಾವು ವೀರಪ್ಪ ಮೊಯ್ಲಿಯವರು ಮಾಡಿದಂತ CET ಇರುವಾಗ ಬಡ ಮಕ್ಕಳಿಗೆ ಕೂಡ ಒಂದು ವೈದ್ಯಕೀಯ ವಿದ್ಯಾರ್ಥಿ ಆಗ್ಲಿಕ್ಕೆ ಒಂದು ಅವಕಾಶ ಇತ್ತು. ಆದರೆ ಇವತ್ತು ಆ ರೀತಿ ಇಲ್ಲ. ನಮ್ಮ ಪರಿಸ್ಥಿತಿ, ನಮ್ಮ ದೇಶದ ಪರಿಸ್ಥಿತಿ ಹದಗೆಡ್ತಾ ಇದೆ. ಯಾಕಂತ ಹೇಳಿದ್ರೆ ನೀಟ್ ಪರೀಕ್ಷೆ ಮೂಲಕ ನಮ್ಮ ರಾಜ್ಯಕ್ಕೆ ಬಹಳಷ್ಟು 80,000ಕ್ಕಿಂತ 90,000 ಮಕ್ಕಳು ಇವತ್ತು ಡಾಕ್ಟರ್ ಆಗಿ ವಿವಿಧ ರಾಜ್ಯಗಳಿಗೆ, ವಿವಿಧ ದೇಶಗಳಿಗೆ ಹೋಗಿ ಕೆಲಸ ಮಾಡುವ ಒಂದು ಅವಕಾಶ ಇತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಈ ನೀಟ್ ಎಕ್ಸಾಮ್ನಿಂದ ಬಹಳಷ್ಟು ಮೇಲಿನ ಉತ್ತರ ಪ್ರದೇಶದ ರಾಜಕೀಯ ಪ್ರೇರಿತವಾದ ಅವರ ಮುಖಂಡರುಗಳ ಮಕ್ಕಳು ಅಥವಾ ರಾಜಸ್ಥಾನದ ಮಕ್ಕಳೇ ಬಹಳಷ್ಟು ಉತ್ತೀರ್ಣರಾಗುವ ಒಂದು ಫಲಿತಾಂಶ, ದೊಡ್ಡ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ನೀಟ್ ಎಕ್ಸಾಮಿನಿಂದ 90,000, 85,000 ಮಕ್ಕಳು ನಮ್ಮ ಕರ್ನಾಟಕದಿಂದ ಈ ನೀಟಿನಿಂದ ಹಿಂದೆ ಹೋಗ್ತಿದ್ರೆ ಇವಾಗ ಬರೀ 58% ದಾಖಲಿಲ್ಲ. ಒಂದೇ 1% ಮಾರ್ಕ್ ನಮಗೆ ನಮ್ಮ ಕರ್ನಾಟಕ ಸಿಗಲಿಲ್ಲ. ಇದೊಂದು ಬಹಳ ಒಂದು ಬೇಸರದ ಸಂಗತಿ. ಆದ್ದರಿಂದ ದಯವಿಟ್ಟು ಇನ್ನಾದರೂ ನಮ್ಮ ದೇಶದ ಜನರು ಎಚ್ಚೆತ್ತುಕೊಂಡು ಇಂಥ ರಾಜಕೀಯ ಪುಡಾರಿಗಳಿಗೆ ಬುದ್ಧಿ ಕಲಿಸಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ನಾಂದಿ ಆಗ್ಬೇಕು, ಭವಿಷ್ಯವನ್ನು ಉಜ್ವಲ ಭವಿಷ್ಯಕ್ಕೆ ಕಾರಣಕರ್ತರಾಗಬೇಕು. ಅದಲ್ಲದೆ ಇವತ್ತಿನ ಇವತ್ತು ಧರ್ಮೇಂದ್ರ ಪ್ರಧಾನ್ ರವರು ಹೇಳ್ತಾ ಇದ್ದಾರೆ ಈ ಒಂದು ಎಕ್ಸಾಮ್ ಮುಂದಿನ ದಿನಗಳಲ್ಲಿ ನಾವು ಕಂಪ್ಯೂಟರ್ಕರಣ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ PUC ಕಲಿತ ವಿದ್ಯಾರ್ಥಿಗಳಿಗೆ ಎಷ್ಟು ಜನರಿಗೆ ಕಂಪ್ಯೂಟರ್ ಉಪಯೋಗ ಮಾಡಲಿಕ್ಕೆ ಬರ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಕಾಲೇಜುಗಳಲ್ಲಿ ಕಲಿಯುವಂತಹ ಕಂಪ್ಯೂಟರ್ ಯಾವ ಹಂತದಲ್ಲಿ ಇರ್ತದೆ ಅಂತ ಗೊತ್ತಿದೆ ನಮಗೆ. ನಾನು ಧರ್ಮೇಂದ್ರ ಪ್ರಧಾನ್ ರವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತರೇ, ನೀವು ಕಂಪ್ಯೂಟರ್ ಅನ್ನು ಎಷ್ಟು 22 ಲಕ್ಷ ಕಂಪ್ಯೂಟರ್ ಅನ್ನು ಒದಗಿಸಲಿ ನಿಮಗೆ ತಾಕತ್ತಿದೆಯಾ? ಒಂದನೇದಾಗಿ ನಾನು ಕೇಳುವಂತದ್ದು, ವಿದ್ಯಾರ್ಥಿಗಳಿಗೆ ಒಂದೇ ದಿನ ಎಕ್ಸಾಮ್ ಮಾಡಲಿಕ್ಕೆ ನಿಮಗೆ 22 ಲಕ್ಷ ಕಂಪ್ಯೂಟರ್ ಒದಗಿಸಲಿಕ್ಕೆ ನಿಮಗೆ ಆಗುತ್ತಾ? ಎರಡನೇದಾಗಿ ಈಗಾಗಲೇ ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಕಂಪ್ಯೂಟರ್ ಜ್ಞಾನವನ್ನು ನೀವು ಕೊಟ್ಟಿದ್ದೀರಿ?
ಕಂಪ್ಯೂಟರ್ ಅಲ್ಲಿ ನಾವು ಈಗ ಬಿಡಿ NIT ಇವತ್ತು ನೀಟ್ ಎಕ್ಸಾಮ್ ಅಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ಅನ್ನು ಕೊಟ್ಟು ಇವತ್ತು ನಂತರ MBBS ಸೀಟ್ ಅನ್ನು ಫಿಲ್ ಮಾಡ್ಲಿಕ್ಕೆ ಅವರು ತಗೊಳ್ಳಿ, ಅವರಿಗೆ ಆಗ್ತದ? ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೊಂದು ಏಜೆಂಟ್ ಅಥವಾ ಒಂದು ಎಕ್ಸ್ಪರ್ಟ್ ಜನಗಳು ಬೇಕೇ ಬೇಕು, ಅಥವಾ ಕಾಲೇಜಿನವರು ಅದನ್ನು ತುಂಬಿಸಿ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಕಂಪ್ಯೂಟರ್ ಯಾವಾಗ ಎರರ್ ಬರ್ತದೆ, ಯಾವಾಗ ಡಿಲೀಟ್ ಆಗ್ತದೆ, ಯಾವುದನ್ನು ಮುಟ್ಟಿದ್ರೆ ಡಿಲೀಟ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಕಂಪ್ಯೂಟರ್ ಕಾರಣ ಎಕ್ಸಾಮ್ ಅನ್ನು ಕೂಡ ನೀವು ಕೈ ಬಿಡಬೇಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ NSL ಘಟಕದ ವತಿಯಿಂದ ಕಂಪ್ಯೂಟರ್ ಕಾರಣ ಎಕ್ಸಾಮ್ ಅನ್ನು ಕೂಡ ನೀವು ಕೈ ಬಿಡಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಸಂಜೆ